ಯಾರಿಗ್ ಗೊತ್ತು ಸುಮ್ನೆ ಚಟನ ಬಿದ್ದೈತಿ ಮಾಡಿದ್ನಲ್ಲ ಸಾವಿತ್ರವನ್ನ ಬಲವಂತಪ್ಪ ಹೊರಗೆ ಹಾಕಿ ನನ್ನ ಮಗಳ ಒಳಗೆ ಹಾಕಿ ಅಲ್ಲೇ ಕಾಫಿ ಕುಡಿದು ಬಂದಿ ಕಾಫಿ ಮಾಡ್ಕೊಟ್ಲ ನಿನ್ ಮಗಳು ನನ್ನ ಮಗಳಲ್ಲಿ ನನಗೆ ಹುಟ್ಟಾಳಕ್ಕೆ ಮೊನ್ನೆ ನೀವೇನೋ ಹೋಗಿ ಆಸೆ ಬಂದಿರಂತ ಮತ್ತ ಹಂಗ ನೋಡ್ಬೇಡ ನೀನು ಸಿಟ್ಟಿ ಅಂತ ನೋಡ್ದಂಗ ಒಂದ್ ಗ್ಲಾಸ್ ನೀರು ಕುಡಿದ್ ಜಲ್ದಿ ಮುಟ್ಟಿಸ್ತಾಳ ನೋಡಿ ಕಾಯ್ತಿರ್ತಾಳ ಯಾರ ಮುಂದೆ ಹೇಳಿ ಅವ್ವ ನಾನು ಕೊಡಕ್ ನಾಲ್ಕನೇ ಚಾಕ್ಲೇಟ್ ಹೋದಾಳ ಮಾರ್ಕೆತ ಹೋಗೋದತ್ತ ಏನಕ್ಕವ ಯಾರು ಅಸಹ್ಯ ಮಾಡ್ಯಾರ ನನ್ನ ಮಗಳ ಮೊಮ್ಮಗ ಅಸಹ್ಯ ಮಾಡ್ಯಾರ ದೊಡ್ಡ ಎಷ್ಟು ಪ್ರೀತಿ ಬಂದದ್ದಲ್ಲ ಯಾರನ್ನ ಉದ್ಧಾರ ಮಾಡಕ್ ಬಿಟ್ಟೆ ನೀನ್ ಅವನ ನನ್ನಿಂದ ಉದ್ಧಾರ ಆಗಿ ನೀನು ತಿಳ್ಕೊಂಡು ಮಾತಾಡು ಅದಂತೀನಿ ನಾ ಮನೆಯಿಂದ ಅದ ವಿಚಾರ ಮಾಡಕತ್ತೀನಿ ನೋಡಲ್ಲಿ ಯಾರಿಂದ ಉದ್ಧಾರ ಆಗಿನಿ ಯಾರಿಂದ ಉದ್ಧಾರ ಆಗಿನಿ ಕರ್ಮಪ್ಪ ಅದು ಯಾಕಂದ್ರೆ ಗಂಡು ಬರೀ ಹೊರ ಹೊಂಟದ್ದು ಒಳಗೆ ಬರವಲ್ದು ಹೆಂಗ್ ಉದ್ಧಾರ ಭಾರಿ ಉದ್ಧಾರ ಆಗಿನಿ ಹೆಂಗ್ ವಿಜೃಂಭಿಸಕತ್ತಿ ಮತ್ತ ನನ್ನ ಕೃಪೆಯಿಂದಲೇ ನನ್ನಿಂದ ನೀನು ನನ್ನಿಂದ ತೂಚ್ಬೆ ಕೌಸ್ಗೆ ಹಿಡಿಯೋರು ಜಗಳ ಮಾಡದಂಗ ಮಾಡಕತ್ತೀವಿ ಇರ್ಲಿ ಬಿಡು ದೈವ ಒದಗಿ ಬಂದಿತ್ತು ಸೃಷ್ಟಿ ತನ್ನ ಕಾರ್ಯ ನೆರವೇರಿಸುತ್ತೆ ಅದಕ್ಕೆ ಇದು ಮಾಡಿದೆ ಶೆಟ್ಟಿ ಅಲ್ಲ ಪುಷ್ಪವತಿ ಶೆಟ್ಟಿ ನಿನಗೆ ಹೇಳತ್ತ ನಂದೊಂದು ದೊಡ್ಡ ವ್ಯವಹಾರ ಮಾಡ್ಬಿಟ್ಟಿನಿ ಶೆಟ್ಟಿ ದೊಡ್ಡ ವ್ಯವಹಾರ ಮಾಡಿ ನಾ ಹೇಳಿದ್ದ ಬರೋಬರ ಮಾಡಿ ಈಗ ಹೇಳಾರ್ದ ದೊಡ್ಡ ವ್ಯವಹಾರ ಮಾಡಿ ಶೆಟ್ಟಿ ನಿನಗೆ ಹೇಳ್ತೀನಿ ಶೆಟ್ಟಿ ಎತ್ತಾಲಂಬ ನೋಡಿದ ಬಿಡ್ಬಾರ್ದು ಶೆಟ್ಟಿ ಮಿರಿ ಮೆಚ್ತಾವು ಸೈಜ್ ಗೊತ್ತಾಗ 3 ಬಂಗಾರದ ಗಟ್ಟಿ ಬರೀ 3 ಲಕ್ಷಕ್ಕೆ ಇಟ್ಕೊಂಡಿದ್ದು ಶೆಟ್ಟಿ ಟೈಟಲ್ ಚಲೋ ಐತಿ ನೋಡಿದ್ರು 3 ಬಂಗಾರ ಗಟ್ಟಿ 3 ಲಕ್ಷಕ್ಕೆ ಇಟ್ಕೊಂಡಿದ್ದು ಶೆಟ್ಟಿ ಯಾರು ತಂದಿಟ್ರ ಮೂಲಿ ಮನೆ ಬಸವಂತ ಆದ್ದರಿಂದ ನನ್ನ ಮಗನಿಗೆ ಎಲ್ಲಿ ಸಿಕ್ಕು ನನಗೆ ಸಿಗ್ತತಿ ಗೌಡ್ರ ಮನೆ ಬಚ್ಚಲ ಹಡಕ್ ಹೋಗಿದಂತ ಒಂದ್ರ ಮೇಲೆ ಒಂದು ಬುದ ಗೌಡ್ರ ಮನೆ ಬಚ್ಚಲ್ದಾಗ ಒಂದ್ರ ಮೇಲೆ ಒಂದು ಬುದುಕು ಗೌಡಪ್ಪ ಮಾನ್ಯ ಬೋರ್ ಹೊಡಿಸಿದ್ರೆ 3 ಇಂಚ್ ನೀರ್ ಇರ್ತಿಲ್ಲ ಬುದುಕು ಬಂಗಾರ ಗಟ್ಟಿ ಅದು
ಅವ್ರ ಮನ್ಯಾಗ ಬಚ್ಚಲಿಲ್ಲ ಅಂತ ಅವನು ಹೊರಗೆ ಕುಂತ ಜಳಕ ಮಾಡ್ತಾನ. ಅವಾಗೆಲ್ಲ ಹೊಸ ಮನಿದ ಸಾಮಾನ್ಯದ ಈ ವ್ಯವಹಾರ ಮಾಡಿಸಿದವ್ರೆ ನನ್ನ ತಮ್ಮ ಕೊಂಡ್ಯ. ಕಳ್ಳರು ಹೊರಗಿರುದಿಲ್ಲ, ಮನ್ಯಾಗ ಇರ್ತಾರ. ಅವನ ಮಾಡಿಸಿರ್ಬೇಕು, ಯಾಕಂದ್ರೆ ಬಹಳ ದಿವಸದಿಂದ ಹಲ್ಲು ಮಸಾಕತ್ತಿದ್ದವ ನನ್ನ ಮೇಲೆ, ಕಣ್ಣು ಇಟ್ಟಿದ್ದವ ನನ್ ಗೊತ್ತೈತಿ. ಅದು ಬಂಗಾರದ ನಿನಗೆ ಗೊತ್ತ. ಅಷ್ಟು ದೊಡ್ಡದೇನೆ ಮನ್ಯಾಗ ಬರ್ಗಲಿಲ್ಲ, ಎರಡು ತುದಿ ಚಿಕ್ಕ ಇಟ್ಕೊಂಡಿನಿ. ಶಾಬಾಷ್ ಅಕ್ಕ ಅಕ್ಕ ಶಾಬಾಷ್ ಸಾಕು. ಎಷ್ಟು ಶಾಬಾಷ್ ಗಿರಿ ಕೊಡತ್ತ. ಶಾಬಾಷ್ ಭಾರಿ ತುದಿ ತಿಕ್ಕಿಟ್ಕೊಂಡಿ ನಡಬರ್ಕ್ ತಿಕ್ಕಿದೇನ ಹೋತ್ರಿ. ನನ್ನ ಮನೆ JCB ಹೆಚ್ಚಿದ್ರು ಇವರು. ಆ ಕಡೆ ಈ ಕಡೆ ಬಂಗಾರ ನೇರ್ಸವ್ರು ನಡಬರ್ಕ್ ಜಮನ. ಈಗ ಹೋಗಿ ಮೊದಲು ಟೆಸ್ಟ್ ಮಾಡ್ತೀನಿ. ಮೊದಲು ಟೆಸ್ಟ್ ಮಾಡ್ತೀನಿ, ಟೆಸ್ಟ್ ಅದನ್ನ ಮಾಡ್ತೀನಿ. ಅದೇನ್ರ ಬಂಗಾರದಿತ್ತು ನೀನು ಬಾಳೆ ಬಚಾವ, ಇಲ್ಲ ಅಂದ್ರೆ ನಾಳೆ ಬೆಳಗ್ಗೆ 11 ಗಂಟೆಗೆ ಕೋರ್ಟಿಗೆ ಬಂದ್ಬಿಡು. ಡೈವರ್ಸ್ ಡೈವರ್ಸ್ ಬೇರೆ ಮಾತಾ ಇಲ್ಲ. ಎಳ್ನೀರು ಕುಡಿಸಿ ಡೈವರ್ಸ್, ತಂಪತ್ನಾಗ ಡೈವರ್ಸ್ ಕೊಡೋಣ, ನೀಟ್ನಾಗಲ್ಲ. ಏನು ಅಯ್ಯೋ ಬಂಗಾರ ಗಟ್ಟಿ ಎಲ್ಲ ಅದಾವ. ಹೆಸರಿ ಚಾವಿ ಊಟ ಗ್ವಾಡ್ಯಾಗಿಲ್ರಿ, ಊಟ ಗ್ವಾಡ್ಯಾಗಿಲ್ಲ. ಊಟ ಗ್ವಾಡ್ಯಾಗಿಲ್ಲ. ಸೌಂಡ್ ಕೇಳತ್ತ ನೀವು? ನನಗಷ್ಟು ಕೇಳಕತ್ತ. ಬಂಗಾರ ಗಟ್ಟಿ ಎಲ್ಲ ಅದಾವ. ಹೆಸರಿ ಚಾವಿ ಊಟ ಗ್ವಾಡ್ಯಾಗಿಲ್ರಿ. ಊಟ ಗ್ವಾಡ್ಯಾಗಿಲ್ಲ. ಬಂಗಾರ ಗಟ್ಟಿ ಎಲ್ಲ ಒಂದು ಬಿಟ್ಟು 3 ಸಲ ಕೇಳಿದ್ರಿ ಸಿಟ್ಟು ಬರಕತ್ತ. ನಾನು 3 ಲಕ್ಷ ರೂಪಾಯಿ ಮಣ್ಣಾಗಿಟ್ಟಿ ಎಲ್ಲೋ ಹೆಸರಿ ಚಾವಿ ಊಟ ಗ್ವಾಡ್ಯಾಗಿಲ್ರು. ಊಟ ಗ್ವಾಡ್ಯಾಗಿಲ್ಲ. ಸೌಂಡ್ ಕೇಳೋ ನನಗಷ್ಟ ಎಫೆಕ್ಟ್ ಆಗುತ್ತೆ. ಊಟ ಯಾಕೆ ಮಾಡಕತ್ತಿದ್ದು? 7 ರಾಕ್ ಬಿಡ್ತವ್ರ ಮನೆಗೆ ಹೋಗಿ ನೋಡ್ಬೇಕು, ಆಮೇಲೆ ಮಾತಾಡ್ಬೇಕು. ಸುಮ್ ಹೋದ ಏನಾಗತ್ತೆ? ಖುಷಿ ಹೆಸರು ಮಾತ್ರ ಹೋಗ್ಬಿಟ್ಟು ಹೋದ್ರ ನೋಡಿ ನೀವು ನೆನಪಿಂಡ ಎಷ್ಟು ಹೊಂಡತ 3 ಗಟ್ಟಿ ಕರಗಿಸಿದ್ರು ಒಂದು ಗುಂಜು ಬಂಗಾರ ಹೊಂಡಿಲ್ಲ. ಅವ 6 ತುದಿಗೆ ಹೆಂಗ್ ಸೌರ್ ಇರ್ಬೇಕು ಕಲೆಗಾರ. ಈ ಗುಂಡ್ಯ ಒಬ್ಬನೇ ಕಲೆಗಾರ. ಎತ್ತ ಮುಚ್ಚಿ ಬಿಟ್ಟ ನಂದ. ಅಲ್ಲ ತಮ್ಮ ಒಡ ಹುಟ್ಟಿದಾಗ ಮೋಸ ಮಾಡ್ತಾರೇನಪ್ಪ? ಯಾಕ ನೀ ಏನ್ ಸೊಂಬಿಟ್ಟೆ? ನಿನಗೇನ್ ಮಾಡಿನೋ? ಹಂಗ ಹೇಳು ನೋಡ್ಯಾಳ ಕೌಸ್ಗ ಹಿಡಿಯವಿದ್ದಾಗ ಏನ್ ಇಷ್ಟ ಅಂತ ಸಿಗುದ ಏನ ಬರುದ್ ಬಂದಿ ನನ್ನ ಆಸ್ತಿ ಎಲ್ಲ ಬಂದ್ ಕಸ್ಕೊಂಡ್ಬಂದಿ. 3 ಲಕ್ಷ ರೂಪಾಯಿ ಟ್ಯಾಲೆಂಟ್ ಬೇಕು. ಟ್ಯಾಲೆಂಟ್ ಇಲ್ಲಿ ಮಸಡಿ ಏನು ಮಾಡಲ್ಲ, ಟ್ಯಾಲೆಂಟ್ ಇರ್ಬೇಕು. ಆಕ್ಚುಲಿ ಹೇಳ್ಬೇಕಂದ್ರ ಇನ್ನ ನಮ್ ತಮ್ಮ ಒಬ್ಬ ನೋಡಿ ಅವನ್ ಟ್ಯಾಲೆಂಟ್ ಏನ 3 ಲಕ್ಷ ನನ್ನ ಹತ್ರ ಐತಿ. 3 ಕಂಡೀಷನ್ ಐತಿ. ಹೇಳ ಆಫರ್ ಅಂಡ್ ಕ್ಲೋಸರ್ ಸೂನ್. ಮುಗಿದ್ರೆ ಮತ್ತೇನ್ ತೋಲೆ ಒಂದೇಂದು ನಾನ್ ಮದುವೆ ಮಾಡ್ಬೇಕು 4 ನನ್ನ ಜೊತೆ.
ಯಾಕಾದ್ರೆ ಮಾಡ್ತೀನಿ ಮತ್ತೆ ನೀನು ಅವನದಿ ನೀನ ಮಾಡ್ಬೇಕು 1 ಲಕ್ಷ ಖರ್ಚು ಮಾಡಿ. ಆತಪ್ಪ ಮಾಡ್ತೀನಿ. ಆ ಹುಡುಗಿನ ಸಣ್ಣದೈತಿ ಮನೆ ಹತ್ತಿಲ್ಲ. ಮನೆ ದೊಡ್ಡ ಕೆಗಳಕ್ಕೆ ನಾನೇ ಎಬ್ಸಿನಿ. ಪಾಯಿಂಟ್. ನೀ ನಾನು ಪರವಾಗಿದ್ದೆ ಅವನು ಪರವಾಗಿದೆ. ನಾನು ಪರವಾಗಿದ್ದೀನಿ. ನೀನು ನಾನ್ ಪರವಾಗಿದ್ದೆ. ನಾನು ಪರವಾಗಿದ್ದೆ. ವೆರಿ ಸಿಂಪಲ್. ಮುಗ್ದವತ್ತಲ್ಲ ಮುಂದೆ 2 ಲಕ್ಷ ರೂಪಾಯಿ ಉಳಿದು 2 ಕಂಡೀಷನ್ ಅದಾವ. ಹೇಳು. ಇನ್ನೊಂದು ಹನಿಮೂನಿಗೆ ಕಳಿಸ್ಬೇಕು ಊಟಿಗೆ. ಮತ್ ಮದುವೆ ಆದ್ರೂ ಸುಮ್ಕುಂದ್ರ ನೀನ ಕಳಿಸ್ಬೇಕು. ನಾನು ಬಸ್ ಹತ್ತಿಸಿ ಟಾಟಾ ಮಾಡ್ಬೇಕು ಈಗ ಆತಳ ಹೋಗು. ಅದಕ್ಕೆ ಯಾಕೆ 1 ಲಕ್ಷ ರೂಪಾಯಿ ಖರ್ಚು ಮಾಡ್ತೀನಿ. ನಮ್ಮ ಮನೆ ಖಾಲಿ ಮಾಡ್ಕೊಡು 1 ವಾರ. ನೀವ ಮನೆ ಬಿಟ್ಟು ಸಾಯ್ರಿ. ಮನೆ ಬಿಟ್ಟು ನಮ್ಮನ್ನ ಹೊರಗೆ ಹಾಕ್ರಿ. ಇನ್ನ ಮನೆ ಕಟ್ಟಿಸ್ಕೊಡ್ಬೇಕು. ಮನೆ ಕಟ್ಟಿಸ್ಕೊಡ್ಬೇಕು. ಕಟ್ಟಿದ ಮನೆ ನಡೆಯಲ್ಲ. ಇಲ್ಲ ನಾನು ಕಟ್ಟಿಸಿ ಕೊಡ್ಬೇಕು. ಅದೆಷ್ಟು ಸ್ಕೆಚ್? 55 ಲಕ್ಷ ಸಾಕು. ಅದು 3 ಲಕ್ಷ ನೀವು ಹೋಯ್ತು. ಮತ್ತೆ ಇವಂದ ಲೆಕ್ಕ ಹೆಂಗಾತು ಗೊತ್ತಾನ? 1985 ಬೋಫೋರ್ಸ್ ಹಗರಣ ಅಂತ ಆಯ್ತು. ಆ ಹಗರಣದೊಳಗ 150 ಕೋಟಿ ರೂಪಾಯಿ ಗಪ್ಲ ಆತ. ಅವ್ನು ಚೀಟಿ ವ್ಯವಹಾರ ಮಾಡಿ ಓಡೋಗ್ಬಿಟ್ಟ ವಿದೇಶಕ್ಕೆ. ಅವನು ಹುಡುಕಿ ತರ್ಬೇಕಂತಂದು ನಮ್ಮ ಭಾರತ ಸರ್ಕಾರದವ್ರು ಇಲ್ಲಿವರೆಗೂ 500 ಕೋಟಿ ಖರ್ಚು ಮಾಡ್ಯಾರ. ಹಂಗ ಇವನ್ ಲೆಕ್ಕ ಇವನ್ ಕಡೆ 3 ಲಕ್ಷ ರೂಪಾಯಿ ನಾ ತಗೋಬೇಕಂದ್ರೆ 55 ಲಕ್ಷ ರೂಪಾಯಿ ಖರ್ಚು ಮಾಡ್ಬೇಕು ನಮ್ಗೆ. ಏ ಮಾವ ಇಷ್ಟಕ್ಕೆಲ್ಲ ಒಪ್ಕೊಂಡಿದ್ರ ನನ್ನ ನಿನ್ನ ದೋಸ್ತಿ, ಇಲ್ಲ ಅಂದ್ರೆ ಹೈಕೋರ್ಟ್ನ್ಯಾಗ ಕುಸ್ತಿ. ಏನ ನನ್ನ ನೀನು ಗೆಲ್ಲಲಾರೆ, ನನ್ನ ನೀನು ಗೆಲ್ಲಲಾರೆ, ಹಿಡಿದು ಸಿಗದೈತಗೆ ಎಲ್ಲರಿಗೂ ಹೋಗಿ ಒದಿಗೆ ಓಡುವೆ. ಮತ್ತೆ ಕೋರ್ಟ್ ಕಚೇರಿ ಎದುರು ಮನೆ ಕಟ್ತಾರೆ ನೋಡುವ ಖಾಲಿ ಕೂಡ ಸ್ವಲ್ಪ ಹುಚ್ಚಿಡಿದ ಹಿಡದೈತೆ ಮತ್ತೆ ಹುಚ್ಚಿಡ ಹೋಗು ಮನೆ ಮುಟ್ಟ್ಯಾನವ. ಕೋರ್ಟಿಗೆ ಬಾ. ಯಾಕ ಎಳ್ನೀರು ಕುಡಿಯೋದು ಡ್ರೈವರ್ ಸಹಿ ಮಾಡೋದು ಅಷ್ಟೇ. ನಾ ಸಹಿ ಮಾಡಿ ಬಂದೀನಿ. ವಕೀಲ ರೆಡಿನ ಅದಾನ. ನಮ್ಮಿಬ್ರು ರೆಡಿನ ಅದಾನ ವಕೀಲ. ಏನ್ ವಾಲ್ಲ ಅಂದ್ರೆ ಬಿಡೋರು ಯಾರು? ಅಯ್ಯ ನೀನು ಇನ್ನು ಮ್ಯಾಲ ನೀ ನನ್ನ ಪಾಲಿಗೆ ಹಳೆ ಪಾತ್ರೆ ಹಳೆ ಕಪ್ಪಣ ಹಳೆ